ಆಗೋಗ್ಬಿಟ್ಟಿದೆ ಅಥವಾ ಕಾಂಪಿಟೇಷನ್ ಎಲ್ಲ ಮಾಡೋದು ಬಿಟ್ಟು ಎಲ್ಲ ಫಿಟ್ನೆಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹುಡುಗರು ಕೆಲವರು ಇದಾಗಿರ್ತಾರೆ. ದಯಮಾಡಿ ಯಾರು ಕೇಳೋ ಅಂಥವ್ರು ದಯಮಾಡಿ ಒಂದು ಸೆಕೆಂಡ್ಸ್ ನನ್ನ ಮಾತನ್ನು ಕೇಳಿ ಅಂತ ಬೇಡ್ಕೊಳ್ತೀನಿ. ನಾನು ಮೊದಲನೇ ಮೂವಿ ಮಾಡಿರೋದು 1997ರಲ್ಲಿ ಎಲ್ಲರಂತಲ್ಲ ನನ್ನ ಗಂಡ ಚಿತ್ರದಲ್ಲಿ ಅಭಿನಯಿಸಿದ್ದೆ. ಅದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಭಿನಯಿಸಿದ್ದು. ಸೊ ಅವ್ರ ಜೊತೆಗೆ ಅಭಿನಯಿಸಿದ್ದೆ ನನ್ನ ಪುಣ್ಯ ಸರ್, ಭಾಗ್ಯ. ನನಗೆ ಕನಸು ಮನಸ್ಸಲ್ಲೂ ಕೂಡ ಕಂಡಿಲ್ಲ ನಾನು. ಅಲ್ಲೇ ಯುವಶಕ್ತಿ ಅಂತ ಒಂದು ಅದು 5 ಭಾಷೆ ಚಿತ್ರ ಬಂದಿತ್ತು. ಯುವಶಕ್ತಿ ಅಂತ ಮಾಡಿದ್ದೀನಿ. BC ಪಾಟೀಲ್ ಸರ್ದು ಮಾಡಿದ್ದೀನಿ, ಲಂಕೇಶ್ ಅಂತ. ಅದಾದಮೇಲೆ ಸಾಧು ಕೋಕಿಲ್ ಸರ್ ಅವರು ಅವಾಗ ತಾನೇ ಅಲ್ಲೋ ಯಮ ಹಿಟ್ಟಾಗಿ ಅವರೊಂದು ಹೀರೋ ಆಗಿದ್ದು ಮಾಡಿದರು, ಅವಳೇ ನನ್ನ ಹುಡುಗಿ ಅಂತ. ಆ ಚಿತ್ರದಲ್ಲೂ ಕೂಡ ಮಾಡಿದ್ದೀನಿ, ಅವಳೇ ನನ್ನ ಹುಡುಗಿ. ಓಂ ನಮಃ ಶಿವಾಯ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಸಾಯಿ ಕುಮಾರ್ ಸರ್ ಜೊತೆಯಲ್ಲಿ. ಅದರಲ್ಲಿ ಶೋಭರಾಜ್ ಅವರಲ್ಲಿ ಇದ್ದಾರೆ. ಓಂ ನಮಃ ಶಿವಾಯ ಮಾಡಿದ್ದೀನಿ. ಕಗ್ಗತ್ತಲೆ ಕಾಡು ಎಸ್ಟೇಟು. ಆಮೇಲೆ ರವಿಚಂದ್ರನ್ ಸರ್ ಅವ್ರದ್ದು ಉಸಿರೆ ಅಂತ ಒಂದು ಸಿನಿಮಾ. ಎಸ್ ನಾರಾಯಣ್ ಅವ್ರದ್ದು ವಿಶಾಲಾಕ್ಷಮ್ಮನ ಗಂಡ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಒಂದು ಫೈಟ್ ರೋಲ್ಸು, ಸ್ವಲ್ಪ ಡೈಲಾಗ್ ಇದೆ. ಮಯೂರ್ ಪಾಟೀಲ್ ಅವ್ರ ಸರ್ ಜೊತೆಗೆ ಅಭಿನಯಿಸಿದ್ದೀನಿ, ಸ್ಟೂಡೆಂಟ್ ಅಂತ. ಅದಾದಮೇಲೆ ಇದು ಚಾಣಾಕ್ಷ ಮಾಡಿದ್ದೀನಿ, ತಬ್ಬಲಿ ಅಂತ ಮಾಡಿದ್ದೀನಿ, ಅಮೃತಧಾರೆ ಚಿತ್ರದಲ್ಲಿ ಅಭಿನಯಿಸಿದ್ದೀನಿ. ಒಂದು 25 ಚಿತ್ರಗಳು ಮಾಡಿರ್ಬೋದು ಅನಿಸುತ್ತೆ. ಅಪ್ಪು ಫಿಲಮಲ್ಲಿ ಅಭಿನಯಿಸಬೇಕಾಗಿತ್ತು, ಅದು ನಮಗೆ ಆ ಟೈಮಲ್ಲಿ ಆಗಲಿಲ್ಲ. 2001, 2002 ಅದು ಶೂಟಿಂಗು ಪ್ರಾರಂಭ ಆಗಿದ್ದು. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಶಕ್ತಿ ನಿನ್ನಲ್ಲಿ ಇಲ್ಲ ಸರ್. ಅಂದರೆ ರಾಜಮಾತೆ ಅವರು ನಮ್ಮ ಕಾರ್ಯವೈಖರಿಕೆ, ನಮ್ಮ ಕೆಲಸನ ಭಾಳ ಪ್ರಾಮಾಣಿಕತೆಯಿಂದ ಮಾಡಿರೋದ್ರಿಂದ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಜಮಾತೆ ಅಶ್ವಿನಿ ಗೌಡ ಮೇಡಮ್ ಅವರು. ಯಾಕೆ ಅಂದರೆ ನಾವು ನಮ್ಮ RJ ಅಮಿತ್ ಅವರು ಯಾವುದೇ ಒಂದು ವಹಿಸಿದ ಕೆಲಸನ ತುಂಬ ಪ್ರಾಮಾಣಿಕತೆಯಿಂದ ನಾವು ಮಾಡಬೇಕು. ಯಾವುದೇ ಕೆಲಸ ಆಗಿದ್ರು ಕೂಡ ನಾವು ಒಂದು ಸ್ವಲ್ಪ ಮಾತು ಕಡಿಮೆ ಆಡಿದ್ದೀವಿ ಅಂತಂದರೂ ಕೂಡ ನಮ್ಮ ಕೆಲಸ ಮಾತಾಡಬೇಕು. ಕೆಲಸದಲ್ಲಿ ನಾವು ಡಿಸಿಪ್ಲಿನ್ ಇರೋದಕ್ಕಿಂತ ನಮ್ಮ ಕೆಲಸ ಡಿಸಿಪ್ಲಿನ್ ಇದ್ದರೆ ಅದು ತೋರಿಸುತ್ತೆ ನಾವು ಎಷ್ಟು ಮಟ್ಟಿಗೆ ಡಿಸಿಪ್ಲಿನ್ ಅಂತಂದು. ಅಣ್ಣ ನೀವು ಏನೇ ಇದು ಮಾಡಿಬಿಡಿ, ನಾನು ಕೆಲಸನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ಒಂದು ಯಾವುದೇ ಒಂದು ರಾಜಮಾತೆ ನಮಗೆ ವಹಿಸಿರೋ ಕೆಲಸನ ಭಾಳ ಸ್ವಚ್ಛತೆಯಿಂದ, ಒಂದು ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ದೀವಿ. ಸ್ವಚ್ಛಗೊಳಿಸೋದಿರ್ಬೋದು, ಯಾವುದೇ ಇರ್ಬೋದು. ಆ ಒಂದು ಗಮನಿಸಿದಂಥ ರಾಜಮಾತೆ ಅಶ್ವಿನಿ ಗೌಡ ಮೇಡಮ್ ಅವರು ಭಾಳ ಮನಸ್ಪೂರ್ವಕವಾಗಿ ಅವರು ಈ ಒಂದು ಸೇವಕರಿಗೆ, ಕೆಲಸ ಪ್ರಾಮಾಣಿಕತೆಯಿಂದ ಮಾಡಿರ್ತಕ್ಕಂಥ ಸೇವಕರಿಗೆ ಏನಾದರೂ ಒಂದು ಕಾಣಿಕೆ ನೀಡಬಹುದೇ ಅಂತ ಹೇಳ್ಬಿಟ್ಟು ಒಂದು ಅವರು ಕರಿಬಸಪ್ಪ ಅವರ ಧರ್ಮ ಪತ್ನಿಗೆ ಇದು ಒಂದು ಡಾವನ್ನು ನಾವು ಕೊಡುತ್ತೇವೆ ಅಂತ ಹೇಳ್ಬಿಟ್ಟು ಅವಾಗ ಅವರು ಹೇಳಿದರು. ಅಂದರೆ ಅದು ಅಲ್ಲಿ ಆಟಕ್ಕೆ ಸಂಬಂಧಿಸಿದಂತೆ ಅದು ಒಂದು ಕಂಟೆಂಟ್, ಅದು ಅಲ್ಲಿಗೆ ತುಂಬ. ಮತ್ತು ಅವರು ವ್ಯಕ್ತಿಗತವಾಗಿ ಭಾಳ ಒಳ್ಳೆಯವರು, ಅಶ್ವಿನಿ ಗೌಡ ಮೇಡಮ್ ಅವರು ಭಾಳ ಒಳ್ಳೆಯವರು. ಮತ್ತು ಇನ್ನೊಂದೇನೆಂದರೆ ಅದು ಆ ಟಾಸ್ಕು ಅಂತ ಬಂದಾಗ ಅವರು ಆ ಒಂದು ಗಾಂಭೀರ್ಯ, ಗತ್ತುನೇ ಬೇರೆ ಅಶ್ವಿನಿ ಗೌಡ ಮೇಡಮ್ ಅವ್ರದ್ದು. ರಾಜಮಾತೆಯಾಗಿ ಇವರು ಒಂದು ನಿಭಾಯಿಸ್ತಾರೆ ಅಶ್ವಿನಿ ಗೌಡರು. ಒಂದು ವೀಕಲ್ಲಿ ಕಾಕ್ರೋಚ್ ಸುಧೀರ್ ಅವರು ರಾಕ್ಷಸನಂತೆ ಅದು ವೇಷ ಹಾಕೊಂಡು ಮಾಡ್ತಾರೆ. ಅವರಿಬ್ಬರಲ್ಲಿ ಯಾರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಅಂತ ನಿಮ್ಮ ಅನಿಸಿಕೆ? ಇಲ್ಲ, ಅವರಿಬ್ಬರಲ್ಲಿ ಭಾಳ ಅಚ್ಚುಕಟ್ಟಾಗಿ ರಾಜಮಾತೆಯಾಗಿ ಅಚ್ಚುಕಟ್ಟಾಗಿ ಮಾಡಿದಂದರೆ ಅಶ್ವಿನಿ ಗೌಡ ಮೇಡಮ್ ಅವರು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ರಾಜಮಾತೆಯಾಗಿ. ಮತ್ತು ಟಾಸ್ಕ್ ವಿಚಾರ ಬಂದಾಗ ಸಾಟರ್ಜಿಯಾಗಿ ಕಾಕ್ರೋಚ್ ಬ್ರದರ್ ಅವರು ನಿಭಾಯಿಸಿದ್ದಾರೆ. ಅದು ಹಾಗಾಗಿ ಅವರು ಈಗ ಹಸುರಾಗಿದ್ದಾರೆ ಅವರಿಗೆ ಅವರು. ಸರ್ ಆ್ಯಕ್ಚುಲಿ ನಾನೀಗ ಹೊರಗಡೆ ಇಲ್ಲಿದ್ದಾಗ ಬಾಡಿ ಬಿಲ್ಡಿಂಗ್ಗೋಸ್ಕರ ಅಥವಾ ಬಾಡಿ ಫಿಟ್ನೆಸ್ಗೋಸ್ಕರ ಸ್ವಲ್ಪ ಊಟ ಎಲ್ಲ ತಿಂತಾಯಿದ್ದೆ. ಏನೋ ಒಂದು ಚಪಾತಿ, ಎಗ್ ವೈಟ್ ಇದೆಲ್ಲ ತಿಂತಾಯಿದ್ದೆ. ಅಲ್ಲಿ ಯಾವ ಥರದ್ದು ನಾವು ಫುಡ್ ಯಾವುದೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಹೋಗಿದ್ದು ಒಂದು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡೋಕ್ಕೆ, ಜನಗಳ ರಂಜಿಸೋದಕ್ಕೆ, ನನ್ನ ವ್ಯಕ್ತಿತ್ವ ಪ್ರದರ್ಶನ ಮಾಡೋದಕ್ಕೆ. ಅಲ್ಲಿ ಆ ಟಾಸ್ಕು ಮತ್ತು ಇದಕ್ಕೆ ಅನುಗುಣವಂತೆ ನಮಗೆ ಫುಡ್ ಸಿಗ್ತಾಯಿತ್ತು. ಸಿಗೋದೇ ಇಲ್ಲ ಅಂತಂದೇನಿಲ್ಲ, ಸಿಗ್ತಾಯಿತ್ತು. ಅಂದರೆ ನಾವು ಏನಾದರೂ ಒಂದು ತಪ್ಪು ಮಾಡಿದಾಗ ಕೆಲವೊಂದು ಫುಡ್ದು ಕೊರತೆ ಆಗ್ತಾಯಿತ್ತು. ಆ ಥರದ್ದು ಫುಡ್ದು ಸಮಸ್ಯೆ ನಮಗೆ ಅಲ್ಲಿ ಕಂಡು ಬರಲಿಲ್ಲ ಅಲ್ಲಿ. ಬಟ್ ಇನ್ನೊಂದೇನೆಂದರೆ ನಮಗೆ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋದಾಗ ನಾವು ಅಷ್ಟೊಂದು ಅಲ್ಲಿ ಜಿಮ್ ವರ್ಕೌಟ್ ಮಾಡೋದಕ್ಕೆ ಪ್ರಯತ್ನಿಸಲಿಲ್ಲ. ಫಸ್ಟ್ ಡೇ ಅಷ್ಟೇ ಸ್ವಲ್ಪ ಒಂದು ಸ್ಟಾರ್ಟಿಂಗಲ್ಲಿ ಇತ್ತು, ಇದು ಯೂಸ್ ಮಾಡ್ಕೊಳ್ಬೇಕಂತಂದು ಜಿಮ್ ಮಾಡಿದ್ದು ಉಂಟು. ಅಲ್ಲಿ ನಮಗೆ ಊಟದ್ದು ಸಮಸ್ಯೆ ಆಗಲಿಲ್ಲ. ಅಲ್ಲಿ ನಾನ್ ವೆಜ್ಜೇ ಇಲ್ಲ. ಇಲ್ಲೆಲ್ಲ ನಾನು ಮುಂಚೆ ಎಲ್ಲ ಕಾಂಪಿಟೇಷನ್ ಮಾಡುವಾಗ ತುಂಬ ಎಗ್ಗು ತಿಂದಿದ್ದೀನಿ, ಮೊಟ್ಟೆ ಎಲ್ಲ ಒನ್ ಡೇಗೆ ಇಷ್ಟು ಜಾಸ್ತಿನೇ. ವರ್ಕೌಟ್ ಮಾಡಿ ಬಂದಮೇಲೆ ಎಷ್ಟು ತಗೊತೀರ ಸರ್ ನೀವು ಫುಡ್ಡು? ನಾನು ವರ್ಕೌಟ್ ಮಾಡಿ ಬಂದಮೇಲೆ ಮುಂಚೆ ಅಂದರೆ ಮತ್ತು ನಾರ್ಮಲಾಗಿ ಒಂದು 10 ಮೊಟ್ಟೆ ತಿಂತಾಯಿದ್ದೆ. ಅಂದರೆ ಒಂದು ದಿನಕ್ಕೆ ಮಿನಿಮಮ್ ಒಂದು 40ವರೆಗೂ ತಿಂದಿದ್ದೀನಿ ಮೊಟ್ಟೆನ. ಅದು ಕಾಂಪಿಟೇಷನ್ ಮಾಡೋ ಸಂದರ್ಭದಲ್ಲಿ. ಮತ್ತು ಚಿಕನ್ ಇರ್ಬೋದು ಅಥವಾ ಚಪಾತಿ, ಡ್ರೈ ಫ್ರೂಟ್ಸು ಮತ್ತು ತರಕಾರಿಗಳೆಲ್ಲ ತೊಗೊಂಡಿದ್ದೀನಿ, ವೆಜಿಟೇಬಲ್ಸ್ ಎಲ್ಲ ತಿಂತಿದ್ದೀನಿ. ಅದು ಕಾಂಪಿಟೇಷನ್ ಮಾಡುವಾಗ. ಅಟ್ ಪ್ರೆಸೆಂಟ್ ಈಗ ನಾನು ಫಿಟ್ನೆಸ್ ಜಸ್ಟ್ ಮೇಂಟೈನ್ ಮಾಡೋದ್ರಿಂದ ಮಿನಿಮಮ್ ಒಂದು 10 ಮೊಟ್ಟೆನ ನಮಗೆ ತೊಗೊತಾ ಇದ್ದೆ. ಈಗ ಒಂದು 10 ಮೊಟ್ಟೆ, ಆಮೇಲೆ ಮನೇಲಿ ಸ್ವಲ್ಪ ಜ್ಯೂಸು, ಚಪಾತಿ ಎಲ್ಲ ತಿಂತಾಯಿದ್ದೆ. ಅಲ್ಲಿ ಯಾವುದೇ ಥರದ್ದು ನಮಗೆ ಸಿಗ್ತಾ ಇರಲಿಲ್ಲ. ಬಟ್ ಇರೋದ್ರಲ್ಲೇ ನಮಗೆ ಅಲ್ಲಿ ತೃಪ್ತಿ ಇತ್ತು, ಪರವಾಗಿಲ್ಲ
ಟಾಸ್ ಗೆಲ್ಲಬೇಕು, ಇಲ್ಲಿ ಆಟ ಆಡಬೇಕಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೇಲಿ ನನಗೆ ಅಂಥದ್ದು ಊಟದ್ದು ಇದಾಗಲಿಲ್ಲ. ಮಾಮೂಲಿಯಾಗಿ ಈಗ ಮನೇಲಿ ಎಲ್ಲರೂ ಮನೇಲಿ ಏನು ಊಟ ಮಾಡ್ತಾಯಿದ್ದಾರೋ ಅದನ್ನೇ ತಿನ್ಕೊಂಡಿದ್ದೀನಿ ಸರ್. ಈಗ ಬಿಗ್ ಬಾಸ್ ಮನೆಯಲ್ಲಿ ಡೈಲಿ ಮಾರ್ನಿಂಗ್ ವೈಬ್ ಹೇಗಿರುತ್ತೆ ನಿಮಗೆ ಅಲ್ಲಿ? ಈಗ ನಾನು ಟೈಮ್ ನೋಡ್ಬೋದು ಇಷ್ಟು ಗಂಟೆ ಆಗಿದೆ ಅಂತ, ಅಥವಾ ಊಟನ ಸ್ವಲ್ಪ ನಾನು ಸಾಕಂತೇಳಿ ಊಟನ ಬಿಡ್ಬೋದು. ಮತ್ತು ನಿದ್ದೆ ನನಗೆ ಈಗ ವೆಯ್ಟ್ ಮಾಡಿ ಅಂತೇಳ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡ್ಬೋದು, ಅಥವಾ ನಮ್ಮನ್ನು ಯಾರು ಗಮನಿಸಲ್ಲ ಅಂತೇಳ್ಬಿಟ್ಟು ನಾವು ಏನೋ ಒಂದು ಕಡೆಗೆ ಇದು ಮಾಡ್ಬೋದು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಆ ಥರ ಅಲ್ಲವೇ ಅಲ್ಲ. ಒಂದು ಸೆಕೆಂಡ್ ಕೂಡ ನೀವು ಬಿಗ್ ಬಾಸ್ ಮನೆಯಲ್ಲಿ ವೇಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಒಂದು ಊಟ ಕೂಡ ಅಲ್ಲಿ ನಿಮಗೆ ವೇಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಊಟದ ಬೆಲೆ ಏನಂತಂದು ಬಿಗ್ ಬಾಸ್ ಮನೆ ಒಳಗಡೆಗೆ ಹೋದಾಗಲೇ ಗೊತ್ತಾಗುತ್ತೆ. ಭಾಳ ಜನ ಅಯ್ಯೋ ನಾನು ಅಷ್ಟು ದಿನ ಹಸಿವಿರ್ತೀವಿ, ಅವೆಲ್ಲ ಇಲ್ಲ. ಬಿಗ್ ಬಾಸ್ ಮನೆಯೊಳಗೆ ಹೋದರೆ ಊಟದ ಬೆಲೆ ಏನಂತ ಗೊತ್ತಾಗುತ್ತೆ, ಹಸಿವಿನ ಬೆಲೆ ಏನಂತ ಗೊತ್ತಾಗುತ್ತೆ. ಮತ್ತು ನಿಮಗೆ ನಿಮ್ಮದು ಸಮಯ ಹೆಂಗೆ ಜಾರತ್ತೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೇಲಿ ಗೊತ್ತಾಗುತ್ತೆ. ನಾವಿಲ್ಲಿ ಹೊರಗಡೆ ಇರೋದ್ರಿಂದ ಗಡಿಯಾರ ನೋಡ್ತಾ ಇರ್ತೀವಿ, ಟೈಮ್ ನೋಡ್ತೀವಿ, 1 ಗಂಟೆಯಿಂದ 2 ಗಂಟೆಯಿಂದ ನಾವು ಹಂಗೆ ಹೇಳ್ಬಿಡ್ತೀವಿ ಇಷ್ಟು ಗಂಟೆ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಗಡಿಯಾರನೇ ಇಲ್ಲ, ನಿಮಗೆ ಟೈಮೇ ಗೊತ್ತಾಗಲ್ಲ. ಬೆಳಿಗ್ಗೆ ಆಗೋದಷ್ಟೇ ಗೊತ್ತಾಗುತ್ತೆ, ಬಿಟ್ಟರೆ ಮತ್ತು ರಾತ್ರಿ ಕತ್ಲಾಗೋದು ಅಷ್ಟೇ ಗೊತ್ತಾಗುತ್ತೆ. ಬೆಳಗ್ಗಿಂದ ಸಂಜೆವರೆಗೂ ಬೆಳಗ್ಗೆ ಆಗೋದು ಕತ್ಲಾಗೋದು ಅಷ್ಟೇ ಗೊತ್ತಾಗುತ್ತೆ. ಅಲ್ಲಿಂದ ಅಷ್ಟರಲ್ಲಿ ನಿಮ್ಮದು ಆಟ ಇರ್ತೈತೆ ಅಲ್ಲಿ. ಆಮೇಲೆ ಅದರಲ್ಲಿ ನಿಮ್ಮದು ನಿದ್ದೆ, ನೀವೇನಾದರೂ ನಿದ್ದೆ ಮಾಡಿದ್ರೆ, ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ದುಡಿಯೋದೇ ಕಷ್ಟಪಟ್ಟು ದುಡಿತೀವಿ, ಊಟ ಮಾಡ್ತೀವಿ, ನಿದ್ದೆ ಮಾಡಿಲ್ಲ ಅಂದರೆ ಅಂತ ಹೇಳ್ತೀವಿ. ಬಿಗ್ ಬಾಸ್ ಮನೆಯಲ್ಲಿ ನೀವು ನಿದ್ದೆ ಮಾಡಿದ್ರೆ ನಿಮ್ಮದು ಲೈಫು ಅಲ್ಲಿ ಎಂಡ್ ಆಯ್ತಾ ಅಂತ. ಯಾಕಂದರೆ ನಿದ್ದೆಯಲ್ಲೂ ನೀವು ಅಲ್ಲಿ ಯೋಚನೆ ಮಾಡೋ ಅಂತ ಇರಬೇಕು. ಬಿಗ್ ಬಾಸ್ ಮನೆಯಲ್ಲಿ ಒಂದು ಸೆಕೆಂಡ್ ಕೂಡ ಅಲ್ಲಿ ವೇಸ್ಟ್ ಮಾಡೋಕ್ಕಾಗಲ್ಲ. ನಿದ್ದೆ ಮಾಡಿದ್ರು ಕೂಡ ನಿದ್ದೆನಲ್ಲೇ ಯೋಚನೆ ಮಾಡಬೇಕು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಅದನ್ನು ನಾನು ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದೀನಿ ಸರ್. ಅದನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಫೋನ್ ಇರಲ್ಲ, ಏನಿರಲ್ಲ. ಹೌದು, ಏನಿರಲ್ಲ. ಸಮಯ ಕಳೆದ್ರಿ ನೀವು ಬಿಗ್ ಬಾಸ್ ಮನೆಯಲ್ಲಿ? ಸರ್ ಅದು ಹೇಳ್ದಂಗೆ ಬಿಗ್ ಬಾಸ್ ಮನೆಯಲ್ಲಿ ಟೆಲಿಫೋನ್ ಇಲ್ಲ, ಅದೇ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಟಿ ವಿ ಇಲ್ಲ, ಮತ್ತು ಇನ್ನೊಬ್ಬರು ಹೊರಗಡೆ ಜನಗಳ ಸಂಪರ್ಕ ಇಲ್ಲ. ಅಲ್ಲೇನು ನಮ್ಮ ಸ್ಪರ್ಧಿಗಳಿದಾರಲ್ಲ ಅವ್ರನ್ನೇ ನೋಡಬೇಕು, ಅವ್ರನ್ನೇ ಮಾತಾಡಿಸ್ಬೇಕು. ಯಾಕಂದರೆ ಯಾರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಎಲ್ಲರೂ ಆಟ ಆಡೋಕ್ಕಂತ ಬಂದಿರೋದು. ನಮ್ಮ ಭಾವನೆಗಳನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಬೇಕು, ಅವ್ರ ಇರ್ತಕ್ಕಂಥ ಅವ್ರ ಭಾವನೆಗಳನ್ನ ನಮಗೆ ಶೇರ್ ಮಾಡ್ತಾರೆ. ಅದೇ ಒಂಥರ ನಮಗೆ ಒಂಥರ ಗಡಿಯಾರ ಇದ್ದಂಗೆ. ವ್ಯಕ್ತಿತ್ವ ಅವರು ಮನಸ್ಸಲ್ಲಿರೋದನ್ನು ನಾವು ಮಾತಾಡಬೇಕು. ಇದು ನಮಗೆ ಒಂಥರ ಗಡಿಯಾರ ಇದ್ದಂಗೆ. ಫೋನ್ ಇಲ್ಲ, ಟಿ ವಿ ಇಲ್ಲ, ಯಾವುದೇ ಥರದ್ದು ಏನೂ ಇಲ್ಲ ಸರ್. ನಮ್ಮದು ದಿನಗಳು ಆ ಆಟದಲ್ಲೇ ನಮ್ಮ ದಿನಗಳು ಅಲ್ಲಿ ಮುಗಿತಾಯಿತ್ತು. ಎಲ್ಲರ ಜೊತೆಗೆ ಮಾತಾಡೋದು, ಅಥವಾ ಕೆಲಸ ಮಾಡೋದು, ಅಥವಾ ಬಿಗ್ ಬಾಸ್ ಏನು ಆದೇಶ ಕೊಡ್ತಾರೋ ಅದರಲ್ಲೇ ನಮ್ಮದು ದಿನಗಳು ಕಳೀತಾ ಇತ್ತು. ಯಾವುದು ಇದ್ರದ್ದು ಸಂಪರ್ಕ ಇಲ್ಲ. ಆಮೇಲೆ ಒಂದಂತ ತಿಳ್ಕೊಳ್ಳಿ, ಅದು ಯಾವುದೇ ಥರದ್ದು ಸ್ಕ್ರಿಪ್ಟೆಡ್ ಅಲ್ಲ. ಅದಕ್ಕೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಬಾಡಿ ಬಿಲ್ಡಿಂಗ್ ಮಾಡಿ ವೆಯ್ಟ್ಸ್ ಎಲ್ಲ ಮಾಡಿ ನಮಗೂ ಬಾಡಿ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಕಡಿಮೆ. ಈಗ ನೋಡಿ ನಾವೀಗೆಲ್ಲ ಬಾಡಿನ ಬಿಲ್ಡ್ ಮಾಡಿ ಫ್ಲೆಕ್ಸಿಬಿಲಿಟಿ ಕಮ್ಮಿ ನಾವೆಲ್ಲ. ಈ ಫ್ಲೆಕ್ಸಿಬಿಲಿಟಿ ಕಮ್ಮಿ ಇರೋದ್ರಿಂದ ಈಗ ನಾನು ಹಿಂದೆ ಮಾಡಿರ್ತಕ್ಕಂಥ ಬಾಡಿ ಬಿಲ್ಡಿಂಗು ಸಾಧನೆ ಸುಮಾರು ವರ್ಷಗಳೇ ಆಗೋಯ್ತು. ಹೆಚ್ಚು ಕಮ್ಮಿ 30 ವರ್ಷ ಆಗೋಯ್ತು ಅಚೀವ್ಮೆಂಟು ನಾನು ಮಾಡೋಕ್ಕೆ ಶುರು ಮಾಡಿ. ಈಗಿನ ಜನ್ರೇಷನು 30 ವರ್ಷ ಆಯ್ತು ಅಂದ್ಕೊಳ್ಳಿ. 20 ವರ್ಷದಿಂದ ನಾನು ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನೋಡಿದ್ರೆ ನಾವು ಏನಾದ್ರು ಒಂದು ಸಾಧನೆ ಮಾಡಿದ್ದೀವಿ ಅಂದರೆ ಅದು ಒಂದು ಆಲ್ಬಮ್ ಮಾಡಿಕೊಂಡು ಫೋಟೋದು, ಅಥವಾ ಒಂದು ಸರ್ಟಿಫಿಕೇಟ್ಸ್ ಅದು ಒಂದೊಂದು ಬುಕ್ ಇಟ್ಕೊಂಡು ಟ್ರೋಫಿಗಳನ್ನ ಮನೆಯಲ್ಲಿ ಶೋಕೇಸಲ್ಲಿ ಇಟ್ಕೊಂಡು ಇದ್ದಿದ್ದು. ಯಾರಾದರೂ ಬಂದರೆ ನಾನು ಈ ಥರ ಸಾಧನೆ ಮಾಡಿದ್ದೀನಿ ಅಂತ. ಬರೀ ಬಾಡಿ ಬಿಲ್ಡಿಂಗ್ದೇ ಆಗ್ತಾಯಿದ್ವು ಅದರಲ್ಲಿ. ಅಂದರೆ ನಾನೊಬ್ಬ ಪ್ರೊಫೆಷನಲ್ ಬಾಡಿ ಬಿಲ್ಡ್ರು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಾಂಪಿಟೇಷನ್ ಮಾಡಿದೆ ಅಂತ ಹೇಳ್ಬಿಟ್ಟು ಬರೀ ಅದನ್ನೇ ಆಗ್ತಾಯಿದ್ದು. ಆಮೇಲೆ ನೋಡಿದ್ರೆ ಯಾರೂ ಅಷ್ಟು ಅದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಿಲ್ಲ. ಈ ಥರ ಜಿಮ್ ಮಾಡಿದಾರಂತೆ, ಕಾಂಪಿಟೇಷನ್ ಗೆದ್ದಾರಂತೆ, ಯಾರು ತಿರುಗಿ ಕೂಡ ನೋಡ್ತಾ ಇದ್ದಿಲ್ಲ. ಆಮೇಲೆ ನಾವು ಅದರಲ್ಲಿ ಬದಲಾವಣೆ ಕಂಡುಕೊಂಡಿದ್ದು ಏನು, ಇದು ಬಿಟ್ಟು ಹೊರತುಪಡಿಸಿ ಬೇರೆ ಏನಾದರೂ ಮಾಡಬೇಕು ಅಂತ ಕೆಲವೊಂದು ನಮ್ಮ ಸಲಹೆ ಕೊಟ್ಟರು ಭಾಳ ಜನ. ಅದರ ಎಕ್ಸಾಂಪಲ್ ನಮ್ಮ ಮನೆಯಲ್ಲೂ ಕೂಡ ನಮ್ಮ ವೈಫ್ ಕೂಡ ಹೇಳಿದರು, ಏನು ಬರೀ ಮಾಡಿದ್ದನ್ನೇ ಬರೀ ಜಿಮ್ ಅಂತ ಬರೀ ಜಿಮ್ ಮಾಡೋದೇ ತೋರಿಸ್ತೀರಿ, ಅದೇನು ಅನ್ಸೋದೇ ಇಲ್ಲ ನಿಮಗೆ. ಅದು ನೋಡಿದ್ದೀನಿ ಎಷ್ಟೇ ನೋಡ್ತಾರೆ ಜನಗಳು. ಅವ್ರವ್ರ ಮನೇಲಿ ಅವ್ರವ್ರಿಗೆ ಟೆನ್ಷನ್ ಇರ್ತೈತಿ ಯಾರಿಗೂ. ನೀವು ನೋಡಿದ್ರೆ ಮಾತೆತ್ತಿದ್ರೆ ಬೋನಿನ ಹಾಕೊಂಬಿಟ್ಟು ಚೆಸ್ಟ್ ಹಿಂಗೆ ಮಾಡ್ತೀರಾ, ವೆಯ್ಟ್ಸ್ ಇದು ಮಾಡ್ತೀರಾ, ನಮಗೆ ನೋಡೋಕ್ಕಾಗಲ್ಲ ಅಂತ ನಮ್ಮ ಮನೆಯಲ್ಲೂ ಕೂಡ ಹೇಳೋರು ನಮ್ಮ ವೈಫ್ ವೇದಾವತಿ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ, ಇಲ್ಲ ಎಲ್ಲರೂ ಸ್ವಲ್ಪ ನಮ್ಮ ಈಗ ಏಜ್ ಆಗೋಗ್ಬಿಟ್ಟಿದೆ, ಅಥವಾ ಕಾಂಪಿಟೇಷನ್ ಎಲ್ಲ ಮಾಡೋದು ಬಿಟ್ಟು ಎಲ್ಲ ಫಿಟ್ನೆಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹುಡುಗರು ಕೆಲವರು ಇದಾಗಿರ್ತಾರೆ, ಅವ್ರಿಗೆಲ್ಲ ಮೋಟಿವೇಶನ್ ಬರಲಿ ಅಂತ ವೆಯ್ಟ್ಸು ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರು ಹೇಳಿದ್ರು, ನಾನೇ ನೋಡಲ್ಲ ಇದನ್ನು, ಇನ್ನು ಬೇರೆಯವರೆಲ್ಲ ನೋಡ್ತಾರೆ, ಬೇಡ ಅಂತೇಳ್ಬಿಟ್ಟು. ಅವಾಗ ನಾವು ಡ್ಯಾನ್ಸ್ ಯಾವಾಗ ಮಾಡೋಕ್ಕೆ ಶುರು ಮಾಡಿದ್ವೋ ಬರೀ 1000 ಜನ 200 ಜನ ನೋಡೋರು, ಒಂದು ದಿನಕ್ಕೆ ಒಂದೇ ಸರಿ 2 ಲಕ್ಷ ಜನ ನೋಡ್ಬಿಟ್ರು ಫುಲ್ಲು. ಅದು ನಮಗೆ ಡ್ಯಾನ್ಸ್ ಮಾಡಿದ್ದು ಒಂದು ನೆಪ ಮಾತ್ರ. ಬಟ್ ನಾನು ಮಾಡಿರೋ ಕ್ರೀಡೆ ಸಾಧನೆ ಇದೆಯಲ್ಲ, ಅದು ಜನಗಳಿಗೆ ಒಂದು ಗಮನ ಸೆಳೆಯೋ ಥರ ಆಗೋಯ್ತು. ಇವ್ರು ಬಾಡಿ ಬಿಲ್ಡರ್, ಇವರು ಡ್ಯಾನ್ಸರ್ ಅಲ್ಲ, ಇವ್ರು ಬಾಡಿ ಬಿಲ್ಡಿಂಗ್ ಕೂಡ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತಂದು ಅದು ಕೂಡ ಒಂದು ಕಾರಣ ಆಯಿತು ಡ್ಯಾನ್ಸ್ ಮಾಡೋಕ್ಕೆ. ಇದು ಒಂದು ಬದಲಾವಣೆ ತಂದಂಗೆ ಅದು ಡ್ಯಾನ್ಸ್.
ಅದೇ ಇನ್ಸ್ಪಿರೇಷನ್ ಮೇಲೆ ಆಲ್ರೌಂಡರ್ ಆಗ್ತಾರೆ ನೀವು. ಖಂಡಿತವಾಗಿ ಸರ್. ಸಿಂಗರ್ ಆಗ್ತೀರಾ, ಡಾನ್ಸರ್ ಆಗ್ತೀರಾ, ಅನ್ನೋರು ಡೈಲಾಗ್ ಹೇಳ್ತೀರಾ ನೀವು. ಅದೊಂದು ಡೈಲಾಗ್ ಹೇಳಿ ಸರ್. ಮಯೂರನ ಬೊಬ್ರುವನ ಬಬ್ರುವಾಹನ ಹೇಳಿ ಸರ್. ಬೊಬ್ರುವನ ನೋಡಿ, ಅದು ಡೈಲಾಗು ಏನಂತಂದರೆ ಕೇಳೋರಿಗೆ ಏನಪ್ಪ ಇವರು ಇಷ್ಟೊಂದು ಉದ್ದ ಡೈಲಾಗ್ ಹೇಳ್ತಾರೆ ಅಂತದ್ದು. ಯಾಕಂದರೆ ಯಾಕೆ ನಾವು ಅಷ್ಟೊಂದು ಏನಾರು ಒಂದು ಹೇಳುವಾಗ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗ್ಬೇಕು ಯಾವುದೋ ಒಂದು ಕೆಲಸ. ಇಲ್ಲಾಂದರೆ ನೀವು ಅರ್ಧಕ್ಕೆ ಮಾತಾಡಿದೆ ಅಂತಂದರೆ ಅರ್ಥ ಪರಿಪೂರ್ಣ ಇರಲ್ಲ ಅದು. ಇದೇ ಥರದ್ದು ಈಗ ನಾನು ಸಾಂಗ್ ಆಡ್ತೀನಿ ಅಂತಂದರೆ ದಯಮಾಡಿ ಯಾರು ಕೇಳೋ ಅಂಥವ್ರು ದಯಮಾಡಿ ಒಂದು ಸೆಕೆಂಡ್ಸ್ ನಾನು ಮಾತನ್ನು ಕೇಳಿ ಅಂತ ಬೆಳ್ಕೊಳ್ತೀನಿ. ಯಾಕಂದರೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ 30 ಸೆಕೆಂಡ್ಸಲ್ಲೇ ಏನು ಹೇಳ್ಬೇಕು ಮುಗಿಸ್ಬಿಡ್ಬೇಕು. 30 ಸೆಕೆಂಡ್ಸಲ್ಲೇ ಅವನಿಗೆ ಕೊಟ್ಬಿಡ್ಬೇಕು, ಒಂದು ಏನು ಕಂಟೆಂಟ್ ಇದೆ ಕೊಟ್ಬಿಡ್ಬೇಕು. ಈಗ ತಾಳ್ಮೆನೇ ಇಲ್ಲ. ಹಿಂದೆ 3 ಅವರು 4 ಅವರು ಸಿನಿಮಾಗೆ ಟಿಕೆಟ್ ಕೊಟ್ಬಿಟ್ಟು ಭಾಳ ತಾಳ್ಮೆಯಿಂದ ನೋಡ್ತಾಯಿದ್ರು. ಇವತ್ತು 30 ಸೆಕೆಂಡ್ಸು ಒಂದು ಸ್ವಲ್ಪನೂ ಕೂಡ ತಾಳ್ಮೆ ಇಲ್ಲ. ಹಂಗಾಗಿ ನಿಮಗೋಸ್ಕರ ಅಣ್ಣವ್ರದ್ದು ಬೊಬ್ರುವನ ಚಿತ್ರದ ಒಂದು ಸಣ್ಣ ಪ್ರಯತ್ನ. ಏನಾದರೂ ತಪ್ಪಿದ್ದಲ್ಲಿ ದಯಮಾಡಿ ಕ್ಷಮೆ ಇರಲಿ. ಭೋರ್ಗರಿದು ಹುಕ್ಕುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡ್ಗಿಚ್ಚನ್ನು ಕಾಲಿನಿಂದ ಮೆಟ್ಟಿ ಅಡಗಿಸಬಲ್ಲೆ, ಬರ ಸಿಡಿಲ ಬಡಿತವನು ಬೆಗೆಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಆದರೆ ಮಾತೃ ನಿಂದನೆಯನ್ನು ಮಾತ್ರ ನಾನು ಸಹಿಸಲಾರೆ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಹೂಡುಗಾಂಡಿವ ಎತ್ತು ಆ ಪರಮೇಶ್ವರನು ಕೊಟ್ಟ ಆ ಪದಸ್ತ್ರ, ಶಿವನನ್ನು ಗೆದ್ದೆ ಎಂಬ ಶೌರ್ಯ ನಮಗೆ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಸೂಪರ್ ಸರ್. ಇದು ಡೈಲಾಗ್ನ ಸಾಕಷ್ಟು ಭಾಳ ಇಷ್ಟಪಟ್ಟವಾಗಿ ನಾನು ಹಾಡ್ತೀನಿ. ಅಷ್ಟೇ ಅಲ್ಲ, ಇನ್ನು ಅಣ್ಣವ್ರದ್ದು ಮಯೂರ ಇರ್ಬೋದು. ಸರ್ ನೀವು ಮಾಡಿರೋ ಅಂಥದ್ದು ಮೊದಲನೇ ಮೂವಿ ಹೆಸರು ಏನು ಸರ್? ಸರ್ ನಾನು ಮೊದಲನೇ ಮೂವಿ ಮಾಡಿರೋದು 1997ರಲ್ಲಿ ಎಲ್ಲರಂತಲ್ಲ ನನ್ನ ಗಂಡ ಚಿತ್ರದಲ್ಲಿ ಅಭಿನಯಿಸಿದ್ದೆ. ಅದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಭಿನಯಿಸಿದ್ದು. ಸೊ ಅವ್ರ ಜೊತೆಗೆ ಅಭಿನಯಿಸಿದ್ದೆ ನನ್ನ ಪುಣ್ಯ ಸರ್, ಭಾಗ್ಯ. ನನಗೆ ಕನಸು ಮನಸ್ಸಲ್ಲೂ ಕೂಡ ಕಂಡಿಲ್ಲ ನಾನು ಅವ್ರ ಜೊತೆಯಲ್ಲಿ ಅಭಿನಯಿಸ್ತೀನಿ ಅಂತ ಹೇಳ್ಬಿಟ್ಟು. ಅವ್ರ ಸಿನಿಮಾಗಳನ್ನ ಬ್ಲ್ಯಾಕ್ ಟಿಕೆಟ್ ಕೊಟ್ಟು ತಗೊಂಡು ನೋಡಿದ್ದೀವಿ. ಭಾಳ ಹುಡ್ದಾಗಿಂದ ನೋಡ್ಕೊಂಬಂದಿದ್ವಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಫಿಲಮ್ಮು. ನೋಡಿದ್ರೆ ಫಸ್ಟ್ ಫಿಲಮಲ್ಲೇ 1997ರಲ್ಲಿ ಅವ್ರ ಜೊತೆಗೆ ಒಂದು ಅಭಿನಯಿಸುವಂಥ ಒಂದು ಅವಕಾಶ ಸಿಕ್ತು. 1997 ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಸಿನಿಮಾ ಸರ್. ಸೊ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ನೋಡಿಬಿಟ್ಟಿದ್ರು ಆವಾಗಲೇ? ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಅದು ಕಲರ್ ಫಿಲಮ್. ಅದು ಕಲರ್ ಫಿಲಮ್ ಎಲ್ಲರಂತಲ್ಲ ನನ್ನ ಗಂಡ. ಆವಾಗಲೇ ವಿಷ್ಣು ದಾದ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಹೌದು, ಅದ್ಭುತ ಅಂತ ಹೇಳ್ಬೋದು. ಎಲ್ರಿಗೂ ಆ ಚಾನ್ಸ್ ಸಿಗಲ್ಲ, ಸಿಕ್ಕಿದೆ ಸರ್. ನಾನು ಅದು ಆದಮೇಲೆ ಯುವಶಕ್ತಿ ಅಂತ ಒಂದು, ಅದು 5 ಭಾಷೆ ಚಿತ್ರ ಬಂದಿತ್ತು. ಯುವಶಕ್ತಿ ಅಂತ ಮಾಡಿದ್ದೀನಿ. ಯುವಶಕ್ತಿ ಆದಮೇಲೆ BC ಪಾಟೀಲ್ ಸರ್ದು ಮಾಡಿದ್ದೀನಿ, ಲಂಕೇಶ್ ಅಂತ. ಅದಾದಮೇಲೆ ಸಾಧು ಕೋಕಿಲ್ ಸರ್ ಅವರು ಅವಾಗ ತಾನೇ ಅಲ್ಲೋ ಯಮ ಹಿಟ್ಟಾಗಿ ಅವರೊಂದು ಹೀರೋ ಆಗಿದ್ದು ಮಾಡಿದರು, ಅವಳೇ ನನ್ನ ಹುಡುಗಿ ಅಂತ. ಆ ಚಿತ್ರದಲ್ಲೂ ಕೂಡ ಮಾಡಿದ್ದೀನಿ, ಅವಳೇ ನನ್ನ ಹುಡುಗಿ. ಅದಾದಮೇಲೆ ಓಂ ನಮಃ ಶಿವಾಯ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಸಾಯಿ ಕುಮಾರ್ ಸರ್ ಜೊತೆಯಲ್ಲಿ. ಅದರಲ್ಲಿ ಶೋಭರಾಜ್ ಅವರಲ್ಲಿ ಇದ್ದಾರೆ. ಓಂ ನಮಃ ಶಿವಾಯ ಮಾಡಿದ್ದೀನಿ. ಅದಾದಮೇಲೆ ಸಾಕಷ್ಟು ಮೂವಿಗಳು, ಅಂದರೆ ಈಗ ರಘುವೀರ್ ಸರ್ದು ಏನು ಕಗ್ಗತ್ತಲೆ ಕಾಡು ಎಸ್ಟೇಟು, ಆಮೇಲೆ ರವಿಚಂದ್ರನ್ ಸರ್ ಅವ್ರದ್ದು ಉಸಿರೆ ಅಂತ ಒಂದು ಸಿನಿಮಾ, ಆಮೇಲೆ ಎಸ್ ನಾರಾಯಣ್ ಅವ್ರದ್ದು ವಿಶಾಲಾಕ್ಷಮ್ಮನ ಗಂಡ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಒಂದು ಫೈಟ್ ರೋಲ್ಸು ಸ್ವಲ್ಪ ಡೈಲಾಗ್ ಇದೆ, ಅದು ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದು ಈ ಮಯೂರ್ ಪಾಟೀಲ್ ಅವ್ರ ಸರ್ ಜೊತೆಗೆ ಅಭಿನಯಿಸಿದ್ದೀನಿ, ಸ್ಟೂಡೆಂಟ್ ಅಂತ. ಅದಾದಮೇಲೆ ಇದು ಚಾಣಾಕ್ಷ ಮಾಡಿದ್ದೀನಿ, ತಬ್ಬಲಿ ಅಂತ ಮಾಡಿದ್ದೀನಿ, ಅಮೃತಧಾರೆ ಚಿತ್ರದಲ್ಲಿ ಅಭಿನಯಿಸಿದ್ದೀನಿ. ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ ಸರ್. ಸುಮಾರು ಒಂದು 25 ಚಿತ್ರಗಳು ಮಾಡಿರ್ಬೋದು ಅನಿಸುತ್ತೆ. ಅದ್ರ ಜೊತೆಗೆ 25 ಚಿತ್ರಗಳು ಮಾಡಿರ್ಬೋದು ಸರ್. ಅಣ್ಣವ್ರ ಜೊತೆ ಯಾವುದಾದ್ರೂ ಒಂದು ಸಿನಿಮಾ ಮಾಡಿದ್ರು? ಇಲ್ಲ ಸರ್, ಅಂಥ ಅವಕಾಶ ಪರಮಾತ್ಮ ನಮಗೆ ಒದಗಿಸ್ಲಿಲ್ಲ. ಆದರೆ ಅವ್ರ ಮಗವ್ರ ಜೊತೆ ಪುನೀತ್ ರಾಜ್ಕುಮಾರ್ ಅವರು? ಇಲ್ಲ ಸರ್, ಪುನೀತ್ ರಾಜ್ಕುಮಾರ್ ಸರ್ ಜೊತೆಗೆ ಅಭಿನಯಿಸೋಂಥ ಭಾಗ್ಯ ಬರಲಿಲ್ಲ. ಅಪ್ಪು ಫಿಲಮಲ್ಲಿ ಅಭಿನಯಿಸಬೇಕಾಗಿತ್ತು, ಅದು ನಮಗೆ ಆ ಟೈಮಲ್ಲಿ ಆಗಲಿಲ್ಲ. 2001-2002 ಅದು ಶೂಟಿಂಗು ಪ್ರಾರಂಭ ಆಗಿದ್ದು. ಅಂಥ ಅವಕಾಶ ಸಿಗಲಿಲ್ಲ. ನಾವು ಪ್ರಯತ್ನ ಪಟ್ಟಿದ್ದಂತೂ ನಿಜ. ಅದಕ್ಕೆ ಇವರು ಪೂರಿ ಜಗನ್ನಾಥ್ ಅವರು ಇರಬೇಕನ್ಸುತ್ತೆ ಅದಕ್ಕೆ, ಅಪ್ಪು ಸಿನಿಮಾ ಡೈರೆಕ್ಟ್ರು. ಆ ಟೈಮಲ್ಲಿ ನಮಗೆ ಕಾಲಾವಕಾಶ ಒದಗಿ ಬರಲಿಲ್ಲ, ಅದು ಸಿಗಲಿಲ್ಲ ಅವಕಾಶ. ಪ್ರಯತ್ನ ಪಟ್ಟಿದ್ದೆ ಆ ಟೈಮಲ್ಲಿ. ನಿಮಗೆ ಅಪ್ಪು ಸರ್ ಜೊತೆ ನಟನೆ ಮಾಡಬೇಕು ಅಂತ ಒಂದು ಆಸೆ, ಗುರಿ ಏನಾದರೂ ಇತ್ತ ನಿಮಗೆ? ಖಂಡಿತವಾಗೂ ಇತ್ತು ಸರ್. ನನಗೆ ಒಂದು ಇನ್ನೊಂದು ಅಜಯ್ ಅಂತ ಒಂದು ಸಿನಿಮಾ ಇದೆ ಅಪ್ಪು ಸರ್. ಅದರಲ್ಲಿ ಅಜಯ್ ಅಂತ ಸಿನಿಮಾದಲ್ಲಿ ಪ್ರಕಾಶ್ ರೈ ಸರ್ ಇದ್ದಾರೆ ಆ ಸಿನಿಮಾದಲ್ಲಿ.
ಅದರಲ್ಲಿ ಒಂದು ಕ್ಯಾರೆಕ್ಟ್ರು ಬರುತ್ತೆ, ಒಂದು ಮೆಣಸಿಕಾಯಿ ತಿನ್ನೋದು, ಏನೋ ಒಂದು ಒಡಿಸ್ಕೊಳ್ಳೋದು ಹೊಡೆಯೋದು ಅಂತ ಒಂದು ಕ್ಯಾರೆಕ್ಟರ್ ಇದೆ. ಅದರಲ್ಲಿ ಒಂದು ಬಾಡಿ ಬಿಲ್ಡರ್ ಥರ ಒಬ್ಬರು ಪೈಲಾನ್ ಇವ್ರು ಇರ್ತಾರೆ, ಕಚ್ಚೆ ಪಂಚ ಹಾಕ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು. ಆ ಸೀನು ಕಂಪ್ಲೀಟ್, ಅದು ಒಂದು ಅವಕಾಶಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ವಿ. ಆ ಟೈಮಲ್ಲಿ ಸಿಗಲಿಲ್ಲ ಅದು ಅಜಯ್ ಇದರಲ್ಲಿ. ಸೊ ಸ್ವಲ್ಪ ನಾವು ಎಲ್ಲೋ ಹೈಟ್ ಕಡಿಮೆ ಇದ್ದೆ ಅನ್ನೋಂಥ ಕಾರಣಕ್ಕೋಸ್ಕರ ಅದು ಅವಕಾಶ ಸಿಗಲಿಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಸ್ವಲ್ಪ ನೋಡೋಕ್ಕೆ ಕುಳ್ಳಗಿದ್ದೀನಿ, ಅದು ಅವಕಾಶ ಸಿಗಲಿಲ್ಲ. ಅಜಯ್ ಸಿನಿಮಾ ಟೈಮಲ್ಲಿ ಅವಕಾಶ ಇತ್ತು, ಅದು ಸಿಕ್ಕಿದ್ರು ನನ್ನ ಹೈಟಿಂದ ಸಿನಿಮಾದಲ್ಲಿ ಚಾನ್ಸ್ ಕೈ ತಪ್ಪೋಯ್ತು ಸರ್. ಅದಲ್ಲ ಸರ್ ಅವಾಗ ಅಪ್ಪು ಸರ್ ಬಗ್ಗೆ ಹೇಳೋದಾದರೆ ಸರ್, ಅವ್ರ ಜೊತೆ ನೀವು ಯಾವಾಗಾದರೂ ಹತ್ತಿರದಿಂದ ನೀವು ನೋಡಿರ್ತೀರ, ನೀವು ಅವ್ರ ಬಗ್ಗೆ ಒಂದು ಹೇಳೋದಾದರೆ 2 ಮಾತು. ಸರ್ ಅವರು ವೀರ ಕನ್ನಡಿಗ ಶೂಟಿಂಗ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಭಾರತ ಶ್ರೇಷ್ಠ ಕಾಂಪಿಟೇಷನಲ್ಲಿ ಗೆದ್ದಿದ್ದೆ. ಆ ಸಂದರ್ಭದಲ್ಲಿ ಅಪ್ಪು ಸರ್ ಅವರು ನನಗೆ ಒಂದು ಜಿಮ್ಮಲ್ಲಿ ಆನರ್ ಮಾಡೋದಕ್ಕೆ ಇದು ಮಾಡಿದರು. ಸೊ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಅವಾಗ ನಮ್ಮಲ್ಲಿ ನಾವು ಏನು ಬಾಡಿ ಬಿಲ್ಡಿಂಗಲ್ಲಿ ನಾವು ಏನು ಸಾಧನೆಯನ್ನು ಮಾಡಿದ್ದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದರು ಅಪ್ಪು ಸರ್ ಅವರು. ಇನ್ನೂ ನೀವು ನಮ್ಮ ದೇಶದ ಆಸ್ತಿ, ಮುಂದೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಸಾಧನೆ ಮಾಡಿ, ನಾವಿದ್ದೀವಿ, ನಮ್ಮ ಕೈಲಾದಷ್ಟು ನಾವೆಲ್ಲ ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ಅಪ್ಪು ಸರ್ ಅವರು ಭಾಳ ಪ್ರೀತಿಯಿಂದ ಇದು ಮಾಡಿದ್ರು. ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಮಗ ಅಪ್ಪು ಸರ್ ಅವರು ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಅಂದರೆ ಸರ್ ಸಖತ್ತಾಗಿ ಇದು ಮಾಡಿದ್ರು ಸರ್. ನನಗಂತೂ ಅವ್ರು ಅಂದರೆ ಅಪ್ಪು ಸರ್ ಅಂದರೆ ಭಾಳ ಇಷ್ಟ. ನಾವು ಹೇಳಿದ್ವಿ ಅಪ್ಪು ಸರ್ ಅವ್ರಿಗೆ, ಸರ್ ನೀವು ನಮ್ಮ ದೇಶದ ಆಸ್ತಿ, ನೀವು ನಮ್ಮ ಮನೋರಂಜನೆಗೆ, ನೀವು ಎಲ್ಲರೂ ನಿಮ್ಮನ್ನು ಚಿಕ್ಕವರಿಂದ ದೊಡ್ಡವ್ರಿಗೆ ಇಷ್ಟಪಡ್ತಾರೆ ಸರ್, ನೀವು ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ವಿ. ಹಂಗೆ ಹೇಳಿದ ತಕ್ಷಣ ಅಪ್ಪು ಸರ್ ಹೇಳಿದ್ದು ಒಂದೇ ಮಾತು, ನೋಡಿರಿ ನಾವು ಬರೀ ಮನೋರಂಜನೆಗೆ ಮಾತ್ರ ಸೀಮಿತವಾಗಿದ್ದೀವಿ, ನೀವು ಕ್ರೀಡಾಪಟುಗಳು ನಮ್ಮ ದೇಶದ ಆಸ್ತಿ, ನೀವು